ಕ್ರೈಸ್ತ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರೋ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಪ್ರಿಯರೇ, ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕೆ ಹೊರಟಿರುವಂಥ ವಿಷಯ ಯೌವನಸ್ಥರಾದ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ, ನಾವು ಹೇಗೆ ದೇವರಲ್ಲಿ ಭರವಸೆಯಿಡಬೇಕು, ನಾವು ಹೇಗೆ ದೇವರನ್ನು ನಂಬಬೇಕು ಎಂಬುದಾಗಿ ನಾವು ಈ ದಿವಸ ಈ ವಿಡಿಯೋದ ಮೂಲಕ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಅನೇಕ ವಾಕ್ಯಗಳು ಸತ್ಯವೇದದಲ್ಲಿ ಯೌವನಸ್ಥರನ್ನ ಕುರಿತಾಗಿ ಬರೆಯಲ್ಪಟ್ಟಿದೆ ಮತ್ತು ಅನೇಕ ಯೌವನಸ್ಥರು ಸತ್ಯವೇದದಲ್ಲಿ ಹೇಗೆ ಜೀವಿಸಿದರು ಎಂಬುದಾಗಿ ಕೂಡ ನಾವು ನೋಡಬಹುದು. ಅನೇಕ ಯೌವನಸ್ಥರು ದೇವರಲ್ಲಿ ಹೇಗೆ ಭರವಸೆ ಬಿಟ್ಟರು, ದೇವರಲ್ಲಿ ಹೇಗೆ ನಂಬಿಕೆಯಿಂದ ಇದ್ದರು ಎಂಬುದಾಗಿ ನಾವು ನೋಡಬಹುದು. ಬೇರೆ ಈ ದಿವಸ ನಾವು ಕೆಲವು ಯೌವನಸ್ಥರು ಹೇಗೆ ತಮ್ಮ ಜೀವಿತವನ್ನು ಜೀವಿಸಿದರು, ಹೇಗೆ ದೇವರಲ್ಲಿ ಭಯಭಕ್ತಿಯಿಂದಿದ್ದರು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಅದರಲ್ಲಿ ಹೆಡ್ಲೈನ್ ಅನ್ನು ನಾವು ನೋಡಬಹುದು, ದೇವರ ಭಕ್ತರನ್ನು ಅಗ್ನಿಯು ಸುಡದೆ ಇದ್ದದ್ದು ಎಂಬುದಾಗಿ. ಬೇರೆ ಈ ಹೆಡ್ಲೈನ್ ಅನ್ನು ನೋಡಿದ ಕೂಡಲೇ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಏನೆಂದರೆ, ದೇವರಲ್ಲಿ ಯಾರು ಭಯ ಭಕ್ತಿಯಿಂದ ಇದ್ದಾರೋ, ದೇವರಲ್ಲಿ ಯಾರು ನಂಬಿಕೆಯಿಂದ ಇದ್ದಾರೋ, ದೇವರಲ್ಲಿ ಯಾರು ಭರವಸೆ ಇಟ್ಟಿದ್ದಾರೋ, ಅವರು ಯಾವ ಕಟ್ಟಿನಲ್ಲಿ ಇದ್ದರೂ ಕೂಡ ಅವರನ್ನು ಬಿಡಿಸಲು ದೇವರಿಗೆ ಶಕ್ತನಾಗಿದ್ದಾನೆ, ಅವರನ್ನು ರಕ್ಷಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಕೀರ್ತನೆಗಳು 109:31 ಒಂದು ವಾಕ್ಯವನ್ನು ನಾವು ಗಮನಿಸಬಹುದು. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು ಎಂಬುದಾಗಿ. ಬೇರೆ ಈ ದಿವಸ ನೀನು ನಿಜವಾಗಿಯೂ ದೇವರಲ್ಲಿ ಭಯಭಕ್ತಿಯಿಂದ ಇದೆಯಾ? ನೀನು ನಿಜವಾಗಲೂ ದೇವರಲ್ಲಿ ನಂಬಿಕೆಯಿಂದ ಇದೆಯಾ? ನೀನು ಯಾವ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರು ನಿನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ಅವುಗಳಿಂದ ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು 3 ವ್ಯಕ್ತಿಗಳನ್ನು ಕುರಿತು ನಾವು ನೋಡಿಕೊಳ್ಳೋಣ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರನ್ನು. ಬನ್ನಿ ನಾವು ಆ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅವರು ತಮಗೆ ಎದುರಾದಂತಹ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಹೇಗೆ ಅವರು ದೇವರಲ್ಲಿ ಭಯಭಕ್ತಿಯಿಂದ ಇದ್ದರು ಎಂಬುದಾಗಿ. ಇಲ್ಲಿ ನಾವು 3ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಗಮನಿಸಬಹುದು. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹಲ್ಲೆಲೂಯಾ. ಪ್ರಿಯರೇ, ಅವರಿಗೆ ಪೂರ್ಣವಾದ ನಂಬಿಕೆ ಇತ್ತು. ದೇವರು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತನು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನು ಎಂಬುದಾಗಿ, ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನು ಎಂಬುದಾಗಿ. ಇಲ್ಲಿ ನಾವು ನೋಡ್ಬೋದು, ದೇವರಿಗೆ ಚಿತ್ತವಿದ್ದರೆ ಆತನು ನಮ್ಮನ್ನು ದಗದಗನೆ ಉರಿಯುವಂತಹ ಬೆಂಕಿಯ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಎಂಬುದಾಗಿ. ಬೇರೆ ಅನೇಕ ಕಳವಳಗಳು, ಅನೇಕ ದಿಗ್ಗುಲುಗಳು ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಈ ಪರಿಸ್ಥಿತಿಯಿಂದ ನಾನು ಹೇಗೆ ಇದನ್ನು ಜಯಿಸಲಿ, ಈ ಇಕ್ಕಟ್ಟಿನಿಂದ ಹೇಗೆ ನನ್ನ ಜೀವಿತವನ್ನು ನಾನು ಹೊರಗೆ ಬರಲಿ ಎಂಬುದಾಗಿ. ಆದರೆ ಪ್ರಿಯ ದೇವ ಜನರೇ, ನಿನ್ನ ನಂಬಿಕೆ ಪೂರ್ಣವಾಗಿ ದೇವರಲ್ಲಿದ್ದರೆ, ನಿನ್ನ ಭರವಸೆ ಪೂರ್ಣವಾಗಿ ದೇವರಲ್ಲಿದ್ದರೆ, ಆತನು ಎಲ್ಲ ಪರಿಸ್ಥಿತಿಗಳಿಂದಲೂ ಕೂಡ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಆತನು ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಕಳವಳ, ಯಾಕೆ ದಿಗಿಲು ಅಂದರೆ, ನೀನು ದೇವರಲ್ಲಿ ಇಟ್ಟಂಥ ನಂಬಿಕೆ ಅದು ನಿನ್ನ ಜೀವಿತದಲ್ಲಿ ಕಡಿಮೆಯಾಗಿದೆ. ನೀನು ದೇವರಲ್ಲಿ ಇಟ್ಟಂಥ ಭರವಸೆ ಅದು ಕಡಿಮೆಯಾಗಿದೆ. ನೀನು ಪೂರ್ಣವಾಗಿ ದೇವರಲ್ಲಿ ಭಯಭಕ್ತಿಯಿಂದಿರುವಾಗ, ಪೂರ್ಣವಾಗಿ ನೀನು ದೇವರಲ್ಲಿ ನಂಬಿಕೆಯಿಂದಿರುವಾಗ, ನೀನು ಧೈರ್ಯವಾಗಿ ಜೀವಿಸುವಂತಹ ಕೃಪೆಯನ್ನು ದೇವರು ನಿಮಗೆ ಅನುಗ್ರಹಿಸ್ತಾರೆ. ಪ್ರೇರೆ, ಇಲ್ಲಿ ನಾವು ಕೆಲವೇ ವಾಕ್ಯವನ್ನು ನಾವು ಧ್ಯಾನಿಸೋಣ. 23ರಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಬಹುದು. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 3 ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದು ತನ್ನ ಮಂತ್ರಿಗಳನ್ನು ಕಟ್ಟಿದ 3ರನ್ನು ತಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ.
ಬೇರೆ ಶದ್ರಕ್ ಮೆಷಕ್ ಅಬೇದ್ನೆಗೋ ಎನ್ನುವಂಥವರು ಇವರು ಯಾವ ರಾಜನ ಮೇಲೂ ಕೂಡ ಅವರು ಭರವಸವಿಡಲಿಲ್ಲ, ಯಾವ ಮಂತ್ರಿಗಳ ಮೇಲೂ ಕೂಡ ಅವರು ಭರವಸವಿಡಲಿಲ್ಲ. ಅವರು ಭರವಸೆಯಿಂದಿದ್ದಂಥದ್ದು, ಅವರ ನಂಬಿಕೆಯಂತಿದ್ದಂಥದ್ದು ಅದು ದೇವರಲ್ಲಿ ಮಾತ್ರ. ಪ್ರಿಯರೇ, ನೀವು ಅನೇಕ ವ್ಯಕ್ತಿಗಳ ಮೇಲೆ ನೀವು ಡಿಪೆಂಡ್ ಆಗ್ಬೋದು. ಓ, ಇವ್ರು ನನ್ನನ್ನು ಈ ಸಮಸ್ಯೆಯಿಂದ ಬಿಡಿಸ್ತಾರೆ, ಓ ಇವ್ರು ನನ್ನನ್ನು ಈ ಪರಿಸ್ಥಿತಿಯಿಂದ ಬಿಡಿಸ್ತಾರೆ ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನೀವು ನೆನೆಸಿರಬಹುದು. ಆದರೆ ಪ್ರಿಯ ದೇವ ಜನರೇ, ನಿಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ, ಪರಿಸ್ಥಿತಿಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಅದು ನನ್ನ ದೇವರಿಂದ ಮಾತ್ರವಾಗಿದೆ. ನೀವು ಪೂರ್ಣವಾಗಿ ದೇವರಲ್ಲಿ ನಂಬಿಕೆ ಇಡುವಾಗ, ನೀವು ಪೂರ್ಣವಾಗಿ ಭರವಸೆದಿಂದಿರುವಾಗ ಆತನು ಅವುಗಳಿಂದ ಬಿಡಿಸಲಿಕ್ಕೆ ಮಾತ್ರ ಶಕ್ತನಾಗಿದ್ದಾನೆ. ಇಲ್ಲಿ ಕೆಳಗಡೆ ವಾಕ್ಯವನ್ನು ನಾವು ಧ್ಯಾನಿಸಬಹುದು. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಬಹುದು, ಆ ಬೆಂಕಿಯಲ್ಲಿದ್ದರೂ ಕೂಡ ಅಲ್ಲಿ ನಾವು ನೋಡ್ಬೋದು ಅವರಿಗೆ ಯಾವ ಹಾನಿ ಉಂಟಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ನೀವು ದೇವರಲ್ಲಿ ನಂಬಿಕೆಯಿಂದಿರುವಾಗ ಆತ ನಿಮ್ಮನ್ನು ಯಾವ ಹಾನಿ ಉಂಟಾಗದಂತೆ ಆತ ನಿಮ್ಮನ್ನು ಕಾಯಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಕೀರ್ತನೆಗಳು 91ರಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಇಲ್ಲಿ ನಾವು ನೋಡ್ಬೋದು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ. ಬೇರೆ, ನಿಮ್ಮನ್ನು ಕಾಯುವಾತನು ಆತನು ತೂಕೊಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಬಹುದು. ಬೇರೆ, ನಿಮಗೆ ಯಾವ ಇಕ್ಕಟ್ಟಾಗದಂತೆ, ಯಾವ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಯಾವುದೇ ಕೂಡ ತೊಂದರೆಯಾಗದಂತೆ ನಮ್ಮ ದೇವರು ನಿಮ್ಮನ್ನು ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಇದೆಲ್ಲ ಆದ ಮೇಲೆ ಶದ್ರಕ್ ಮೆಷಕ್ ಅಬೇದ್ನೆಗೋ ಎನ್ನುವಂತಹ 3 ದೇವ ಭಕ್ತರು, 100 ದೇವ ಮನುಷ್ಯರು ಉನ್ನತ ಸ್ಥಾನಕ್ಕೆ ಹೋಗಿದ್ದನ್ನು ಕೂಡ ನಾವು ನೋಡಬಹುದು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಕೂಡ ದೇವರಲ್ಲಿ ಭಯಭಕ್ತಿಯಿಂದಿರುವಾಗ, ನೀವು ದೇವರಲ್ಲಿ ನಂಬಿಕೆಯಿಂದಿರುವಾಗ ಆತನು ನಿಮ್ಮನ್ನು ಉನ್ನತವಾಗಿ, ಉನ್ನತ ಪದವಿಗೆ, ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಶಕ್ತನಾಗಿದ್ದಾನೆ. 3ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡಬಹುದು, ಬಳಿಕ ರಾಜನು ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಎಂಬುದಾಗಿ. ಬೇರೆ, ಈ ದಿವಸ ನೀವು ಕೂಡ ದೇವರಲ್ಲಿ ಪೂರ್ಣ ನಂಬಿಕೆಯಿಂದಿರಿ. ಆತ ನಿಮ್ಮನ್ನು ಉತ್ತಮವಾದ ಸ್ಥಾನದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತ ನಿಮ್ಮ ವಿಷಯದಲ್ಲಿ ಇಟ್ಟಂಥ ಉದ್ದೇಶ ಅದು ಅತ್ಯಧಿಕವಾಗಿದೆ. ಪ್ರಿಯರೇ, ಆತ ನಿಮ್ಮ ವಿಷಯವಾಗಿ ಮಾಡಿದಂಥ ಆಲೋಚನೆಗಳು ಅದು ಅತ್ಯಧಿಕವಾಗಿದೆ. ಪ್ರಿಯರೇ, ದಾನಿಯೇಲನ ಪ್ರವಾದನೆಯ ಗ್ರಂಥದಲ್ಲಿ ಇನ್ನೊಬ್ಬ ದೇವ ಮನುಷ್ಯನನ್ನು ಕುರಿತಾಗಿ ನಾವು ನೋಡಬಹುದು, ಅದು ದಾನಿಯೇಲನನ್ನು. ಬೇರೆ, ಆತನು ಹೇಗೆ ಸಿಂಹದ ಗವಿಯಲ್ಲೂ ಕೂಡ ರಕ್ಷಿತನಾದನು ಎಂಬುದಾಗಿ. ಬೇರೆ, ಇದೆಲ್ಲದಕ್ಕೆ ಸಾಧ್ಯ ಆತನು ದೇವರಲ್ಲಿಟ್ಟಂತಹ ಭಯಭಕ್ತಿಯಾಗಿದೆ, ಆತನು ದೇವರಲ್ಲಿಟ್ಟಂತಹ ನಂಬಿಕೆಯಾಗಿದೆ. ಬೇರೆ, ಅದನ್ನು ಕೂಡ ನಾವು ಈ ದಿವಸ ನಾವು ನೋಡಿಕೊಳ್ಳೋಣ. ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವೂ, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನಾಗಿಯೇ ಇದ್ದನು, ಆತನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎಂಬುದಾಗಿ. ಇಲ್ಲಿ ನಾವು ಗಮನಿಸಬಹುದು. ಪ್ರಿಯರೇ, ನಿಮ್ಮ ವಿಷಯವಾಗಿ ಅನೇಕ ಜನಗಳು ನಿಮ್ಮನ್ನು ಕುರಿತಾಗಿ ದ್ವೇಷ ಮಾಡುತ್ತಿರಬಹುದು, ನಿಮ್ಮನ್ನು ಕುರಿತಾಗಿ ಅಸೂಯೆ ಪಡುತ್ತಿರಬಹುದು. ಪ್ರಿಯರೇ, ಆದರೆ ನೀವು ನಿಜವಾಗಿಯೂ ದೇವರಲ್ಲಿ ನಂಬಿಕೆಯಿಂದಿದ್ದರೆ, ನೀವು ನಿಜವಾಗಿಯೂ ಭರವಸೆಯಿಂದರೆ, ಆದರೆ ಪ್ರಿಯ ದೇವ ಜನರೇ, ಆತನು ನಿಮ್ಮನ್ನು ಎಲ್ಲ ವಿಷಯಗಳಲ್ಲೂ ಕೂಡ ರಕ್ಷಿಸಲಿಕ್ಕೆ ಸಾಧ್ಯವಾಗಿದ್ದಾನೆ. ಪ್ರಿಯರೇ, ಗಮನಿಸಬಹುದು, ಆತನು ನಂಬಿಗಸ್ತನಾಗಿದ್ದನು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಒಂದು ವಾಕ್ಯವನ್ನು ನಾವು ಗಮನಿಸಬಹುದು. 6ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ನೋಡೋಣ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನ ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ
ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು, ದಾನಿಯೇಲನು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಎಂಬುದಾಗಿ. ಆಮೇಲೆ ಪ್ರಿಯರೇ, ಇಲ್ಲಿ ನಾವು ನೋಡ್ಬೋದು, ರಾಜನು ದಾನಿಯೇಲನಿಗೆ ಏನಂತಾನೆ ಅಂದರೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿದನು ಎಂಬುದಾಗಿ. ಇಲ್ಲಿ ನಾವು ಗಮನಿಸಬಹುದು, ದಾನಿಯೇಲನು ಎಷ್ಟು ದೇವರಲ್ಲಿ ಭಯ ಭಕ್ತಿಯಿಂದ ಇದ್ದ ಮತ್ತು ಆತನು ಎಷ್ಟು ದೇವರಲ್ಲಿ ನಂಬಿಕೆಯಿಂದ ಇದ್ದ ಎಂಬುದಾಗಿ. ನಾವು ಈ ದಿವಸ ಎಷ್ಟು ನಂಬಿಕೆಯಿಂದ ಇದ್ದೀವಿ ಎಂಬುದಾಗಿ ನಾವು ನೋಡಿಕೊಳ್ಳಬೇಕು ಪ್ರೇರೆ. ನಾವು ಎಷ್ಟು ನಂಬಿಕೆಯಿಂದ ಇದ್ದೀವಿ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳಬೇಕು ಪ್ರೇರೆ. ಈತನು ದೇವರಲ್ಲಿ ನಂಬಿಕೆಯಿಂದ ಮತ್ತು ಭರವಸೆಯಿಂದ ಇದ್ದಿದ್ದರಿಂದಲೇ ಆತನು ಆ ಸಿಂಹಗಳ ಬಾಯಿಂದ ಆತನು ರಕ್ಷಿಸಲ್ಪಟ್ಟನು ಪ್ರೇರೆ. ಯೌವನಸ್ಥರಾದ ನಾವು ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ತಿಳಿದುಕೊಳ್ಳಬೇಕು ಪ್ರೇರೆ. ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. 1 ತಿಮೋಥಿ 4:12 ನಾವು ಒಂದು ವಾಕ್ಯವನ್ನು ನಾವು ಗಮನಿಸೋಣ. ಅದು ಯೌವನಸ್ಥರಾದ ನಾವು ಹೇಗಿರಬೇಕು ಎಂಬುದಾಗಿ ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರುವುದನ್ನು ನಾವು ನೋಡೋಣ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಎಂಬುದಾಗಿ. ಪ್ರೇರೆ, ಯೌವನಸ್ಥರಾದ ನಾವು ಅನೇಕರಿಗೆ ಮಾದರಿಯಾಗಿ ಜೀವಿಸಬೇಕು ಪ್ರೇರೆ. ನಮ್ಮನ್ನು ನೋಡಿ ಯಾರು ಕೂಡ ಅಸಡ್ಡೆ ಮಾಡಬಾರದು ಪ್ರೇರೆ. ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ತಿದ್ದುಪಡಿಸಿಕೊಂಡು, ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಂಡು, ಇಲ್ಲಿ ನಾವು ನೋಡ್ಬೋದು ಇವರು ಹೇಗೆ ದೇವರಲ್ಲಿ ನಂಬಿಕೆಯಿಂದಿದ್ದರು. ದಾನಿಯೇಲನ ಕುರಿತು ನಾವು ನೋಡಬಹುದು, ಯೋಸೇಫನನ್ನು ಕುರಿತು ನಾವು ನೋಡಬಹುದು, ಎಸ್ತೇರಳು, ರುತಳು, ಸತ್ಯವೇದದಲ್ಲಿ ಎಲ್ಲರನ್ನ ಕುರಿತು ನಾವು ನೋಡಬಹುದು. ಅವರು ಹೇಗೆ ದೇವರಲ್ಲಿ ನಂಬಿಕೆಯಿಂದಿದ್ದರು ಮತ್ತು ಅವರನ್ನು ದೇವರು ಹೇಗೆ ರಕ್ಷಿಸಿದರು, ಅವರನ್ನು ಹೇಗೆ ಉತ್ತಮವಾಗಿ ನಡೆಸಿದರು ಎಂಬುದಾಗಿ ಪ್ರೇರೆ. ಅನೇಕರು ನೀವು ಜಾಬ್ ಮಾಡ್ತಿರಬಹುದು, ಅನೇಕರು ನೀವು ಓದ್ತಿರಬಹುದು. ನೀವು ದೇವರಲ್ಲಿ ನಂಬಿಕೆಯಿಂದಿರುವಾಗ, ನೀವು ದೇವರಲ್ಲಿ ಭಯ ಭಕ್ತಿಯಿಂದಿರುವಾಗ ಆತನು ನೀವು ಇರುವಂತಹ ಸ್ಥಳದಲ್ಲಿ ನಿಮ್ಮನ್ನು ಉತ್ತಮವಾಗಿ ನಡೆಸ್ತಾರೆ. ಉನ್ನತ ಪದವಿಗೆ ನಿಮ್ಮನ್ನು ಸೇರಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಇಲ್ಲಿ ನಾವು ನೋಡ್ಬೋದು, ನಡೆ, ನುಡಿ, ಪ್ರೀತಿ, ಶುದ್ಧತ್ವ ಇವುಗಳಲ್ಲಿ ನೀನು ಮಾದರಿಯಾಗಿರು ಎಂಬುದಾಗಿ ಪ್ರೇರೆ. ನಾವು ಈ ದಿವಸ ಯಾವ ದಾರಿಯಲ್ಲಿ ನಡೆಯುತ್ತಿದ್ದೇವೆ, ಹೇಗೆ ನಾವು ಜೀವಿಸುತ್ತಿದ್ದೇವೆ ಎನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ನಾವು ನೋಡಬಹುದು ಯೋಸೇಫನನ್ನ ಕುರಿತಾಗಿ ಪ್ರೇರೆ. ಸತ್ಯವೇದದಲ್ಲಿ ಆತನು ಹೇಗೆ ತನ್ನ ಜೀವಿತವನ್ನು ಜೀವಿಸಿದನು ಎಂಬುದಾಗಿ. ಅದೇ ಯೌವನಸ್ಥರಾದ ನಾವು ಈ ದಿವಸದಲ್ಲಿ ಯಾವ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ದೇವರ ವಾಕ್ಯಕ್ಕೆ ತಕ್ಕಂತೆ ನಮ್ಮ ಜೀವಿತವನ್ನು ನಾವು ನಡೆಸುತ್ತಿದ್ದೀವ? ದೇವರ ವಾಕ್ಯಕ್ಕೆ ತಕ್ಕಂತೆ ನಮ್ಮ ಜೀವಿತದಲ್ಲಿ ನಾವು ವಾಕ್ಯವನ್ನು ಅನುಸರಿಸಿ ನಡೆಯುತ್ತಿದ್ದೀವ ಎನ್ನುವಂಥದ್ದು ಬಹಳ ಮುಖ್ಯ. ಶದ್ರೇಕ್, ಮೆಷಕ್, ಅಬೇದ್ನೆಗೋ ಎನ್ನುವಂಥವರು ಮತ್ತು ದಾನಿಯೇಲನ ಕುರಿತು ನಾವು ನೋಡುವಾಗ ಅವರು ದೇವರಲ್ಲಿಟ್ಟಂತಹ ನಂಬಿಕೆಯೇ, ಅವರು ದೇವರಲ್ಲಿಟ್ಟಂತಹ ಭಯ ಭಕ್ತಿಯೇ ಅವರನ್ನು ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಯಿತು ಪ್ರೇರೆ. ಯೌವನಸ್ಥರಾದ ನಾವು ಇನ್ನೊಂದು ವಾಕ್ಯವನ್ನು ನಾವು ಗಮನಿಸಬಹುದು. ಪ್ರಸಂಗಿ 12:1 ನಾವು ನೋಡಬಹುದು, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು ಎಂಬುದಾಗಿ ಪ್ರೇರೆ. ಈ ಕಾರ್ಯ ನಿನ್ನ ಜೀವಿತದಲ್ಲಿ ನೆರವೇರುವುದಿಲ್ಲ ಎಂಬುದಾಗಿ ನೀವು ನೆನೆಸಿರುವಾಗಲೂ, ನೀನು ದೇವರಲ್ಲಿ ನಂಬಿಕೆಯಿಂದಿರುವಾಗ, ಯೌವನಸ್ಥನಾದ ನೀನು ದೇವರಲ್ಲಿ ಭಯ ಭಕ್ತಿಯಿಂದಿರುವಾಗ ಈ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರೋದಿಲ್ಲ ಎಂಬುದಾಗಿ ನೀವು ನೆನೆಸಿರಬಹುದು. ಆದರೆ ನೀವು ದೇವರಲ್ಲಿಟ್ಟಂಥ ನಂಬಿಕೆಯ ಭರವಸೆ, ಆ ಕಾರ್ಯಗಳನ್ನು ದೇವರು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಯೌವನಸ್ಥರಾದ ನಾವು ದೇವರಲ್ಲಿ ಭಯಭಕ್ತಿಯಿಂದಿರಬೇಕು ಮತ್ತು ನಂಬಿಕೆಯಿಂದಿರಬೇಕು ಮತ್ತು ನಮ್ಮ ನಂಬಿಕೆಯನ್ನು ನಮ್ಮ ಕ್ರಿಯೆಗಳ ಮೂಲಕ ತೋರಿಸಬೇಕು ಪ್ರೇರೆ. ಅನೇಕ ವ್ಯಕ್ತಿಗಳು ತಮ್ಮ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ
ತೋರಿಸಿದನನ್ನು ನೋಡಬಹುದು. ಆರಾಧನೆ ಮಾಡೋದಿರ್ಬೋದು, ಚರ್ಚಿನಲ್ಲಿ ಕೆಲಸಗಳನ್ನು ಮಾಡೋದಿರ್ಬೋದು, ಅನೇಕ ವಿಷಯಗಳನ್ನು ತಮ್ಮ ಕ್ರಿಯೆಗಳ ಮೂಲಕ ನಾವು ತೋರಿಸೋಣ. ಗಾಡ್ ಬ್ಲೆಸ್ ಯು. ಆಮೇಲೆ